ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆಯಂತೆ. ಇದು ವೆರಿ ಶಾಕಿಂಗ್ ನ್ಯೂಸ್. ಪ್ರಮುಖವಾಗಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಮಾಹಿತಿ ಕೊಡ್ತಿದ್ದಾರೆ ಯಾಕಿಷ್ಟು ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಂತ. ಪ್ರಮುಖವಾಗಿ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸಂತಾನೋತ್ಪತ್ತಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಕೊಟ್ಟಿದ್ದಾರಂತೆ ಕಂಪ್ಲೀಟ್ ಡೀಟೇಲ್ಸ್. ಅಂದ್ರೆ ಮಾತನಾಡಿದ್ದಾರೆ ಯಾವ ವಿಚಾರಕ್ಕೆ ಬಂಜೆತನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅನ್ನೋದ್ರ ಬಗ್ಗೆ. ಸುರಕ್ಷಿತ ಲೈಂಗಿಕ ಸಂಪರ್ಕದ ಬಳಿಕವೂ ಕೂಡ ಬಂಜೆತನ ಕಾಡೋದಕ್ಕೆ ಕಾರಣ ಏನು? ಆಹಾರ ಪದ್ಧತಿಯ ಜೊತೆಗೆ ನಮ್ಮ ವಾತಾವರಣ ಕೂಡ ಬಂಜೆತನಕ್ಕೆ ಪರೋಕ್ಷವಾಗಿ ಕಾರಣ ಆಗ್ತಾ ಇದೆಯಂತೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವರದಿಗಳು ಶಾಕಿಂಗ್ ವಿಚಾರಗಳನ್ನು ನೀಡುತ್ತಾ ಇದೆ. 2023ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆಯಂತೆ ಬೆಚ್ಚಿ ಬೀಳಿಸುವ ಸಮಸ್ಯೆ 6 ಜನರಲ್ಲಿ ಒಬ್ಬರಿಗಾದ್ರೂ ಬಂಜೆತನ ಸಮಸ್ಯೆ ಇರುತ್ತೆ ಅಂತ ಈ ವರದಿ ಹೇಳ್ತಾ ಇದೆ. ಈ ಶತಮಾನದಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾನಾ ಕಾರಣಗಳಿದೆ. ಒಂದು, ಬೇಗ ಮಕ್ಳು ಮಾಡ್ಕೊಳ್ಳಲ್ಲ, ಕರಿಯರ್ ಆಪ್ಷನ್ಸ್ ಇರುತ್ತೆ. ಅವ್ರ ಕರಿಯರ್ ಮುಗಿಸೋದ್ರಲ್ಲಿ ಅವರು 30-35 ವರ್ಷ ಆಗಿರುತ್ತೆ. ಆ ಟೈಮ್ನಲ್ಲಿ ಅವ್ರು ಮಾಡಬೇಕಾದ್ರೆ ಅಂಡಾಣುಗಳು ಸಂಖ್ಯೆ ಕಮ್ಮಿ ಇರುತ್ತೆ, ಮತ್ತೆ ಅಂಡಾಣ ಕ್ವಾಲಿಟಿ ಕಮ್ಮಿ ಇರುತ್ತೆ, ಅಥವಾ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಬೊಜ್ಜು ಇರುತ್ತೆ, ಮತ್ತೆ ಇದು ಮಧುಮೇಹ ಕಾಯಿಲೆಗಳು ಸೇರ್ಕೊಂಡಿರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಇತ್ಯಾದಿಗಳು ಜಾಸ್ತಿಯಾಗಿ ಮೈನಲ್ಲಿ ಸೇರಿಸ್ಕೊಂಡ್ರೆ ಅದು ಇನ್ಫರ್ಟಿಲಿಟಿದು ಟ್ರೀಟ್ಮೆಂಟ್ನಲ್ಲಿ ಅಡಚಣೆ ಆಗುತ್ತೆ. ಸೊ ಇದು ಒಂದೇ ಅಂತಲ್ಲ, ಇವಾಗ ಸ್ಪರ್ಮ್ ಕೌಂಟೂ ಅಷ್ಟೇ. ಈ ಹೀಟ್ ಅಂಡ್ ಈಟ್ ಫುಡ್ ತಗೊಳ್ತೀವಿ, ತುಂಬಾ ಅಡಿಟಿವ್ಸು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಈಗ 40 ವರ್ಷಕ್ಕೆ ನೀವು ಮಾಡ್ಕೊಳ್ತೀರ ಮಗು, ಆ ಟೈಮ್ ತಾಯ್ತನ ಮಾಡಬೇಕಾದ್ರೆ ಮಲೆ ಹಾಲು ಜಾಸ್ತಿ ಬರಲ್ಲ. ಸೊ ಏನಾಗುತ್ತೆ, ಆ ತಾಯ್ತನ ಯಾವ ಟೈಮ್ ಆಗಬೇಕು ಅದೇ ಆಗಬೇಕು. ಆ ಟೈಮ್ನಲ್ಲಿ ಬ್ಲಡ್ ಪ್ರೆಷರ್ ಇವೆಲ್ಲನೂ ಸೇರ್ಕೊಡುತ್ತೆ. ಸೊ ಓವರ್ ಆಲ್ infertility is increasing because of all the social factors also. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಇತ್ತೀಚಿನ ಜೀವನ ಶೈಲಿಯಿಂದ ಸಾಕಷ್ಟು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ ಅನ್ನೋದು ಅದು ಜಗಜ್ಜಾಹೀರ. ಬಟ್ ಅದರ ಜೊತೆಗೆ ಬಂಜೆತನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ ಹೆಣ್ಣು ಮಕ್ಕಳನ್ನ ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ವೆರಿ ಶಾಕಿಂಗ್ ಅಂತ ಅನ್ಸುತ್ತೆ. ಯಾವ ರೀತಿ ಇದನ್ನ ಸರಿ ಮಾಡೋದು, ಯಾವ ರೀತಿಯ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡ್ರೆ ಒಳ್ಳೆಯದು? ಮೋಸ್ಟ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಅತ್ಯಗತ್ಯ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಶ್ರುತಿ, ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ನಾನು ಅಂದವಾಗಿ ಕಾಣಬೇಕು, ಜೊತೆಗೆ ನಾನು ಏನ್ ಫುಡ್ ತಗೋತೀನಿ ಅದನ್ನ ಲಿಮಿಟೆಡ್ ಆಗಿ ತಗೋಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಬಹುತೇಕ ಜನರು ಬಂದಿದ್ದಾರೆ. ಇದರಿಂದಾಗಿ ಅಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿನೇ ಎಲ್ಲೋ ಒಂದ್ ಕಡೆ ನಮ್ಮ ಕುಟುಂಬದ ಮೇಲೆ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಮಾರಕ ಆಗ್ತಾ ಇದೆಯಾ ಅನ್ನುವಂತ ಒಂದು ಆತಂಕ ಇದೀಗ ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ಇಡೀ ವಿಶ್ವದಾದ್ಯಂತ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲೂ ನೋಡ್ತಾ ಹೋಗೋದಾದ್ರೆ ಬಂಜೆತನದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ. ಟೈಮ್ ಟು ಟೈಮ್ ಮದುವೆ ಆಗ್ತಾರೆ, ಜೊತೆಗೆ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ, ದೇಹಕ್ಕೆ ಸರಿಯಾದ ನಿದ್ದೆ ಕೊಡ್ತಾ ಇಲ್ಲ, ರೆಸ್ಟ್ ಕೊಡ್ತಾ ಇಲ್ಲ. ಇದು ಕೂಡ ಬಂಜೆತನಕ್ಕೆ ಪ್ರಮುಖವಾದಂತ ಒಂದು ಕಾರಣ ಅನ್ನುವಂತ ಒಂದು ಮಾಹಿತಿಯನ್ನ ತಜ್ಞ ವೈದ್ಯರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ನಾವು ಎಲ್ಲೋ ಒಂದ್ ಕಡೆ ಆರೋಗ್ಯದ ಕಡೆ ಗಮನವನ್ನು ಕೊಡುವಂತ ವಿಚಾರದಲ್ಲಿ ನಾವು ಹಿಂದೇಟನ್ನ ಹಾಕ್ತಾ ಇದೀವಿ ಅನ್ನುವಂತ ಒಂದು ಆತಂಕನೂ ಕೂಡ ಈಗ ವ್ಯಕ್ತವಾಗ್ತಿದೆ. 2023ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಕೊಟ್ಟಿರುವಂತಹ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ 2019-2020ರಲ್ಲಿ ಬಂಜೆತನದ ಪ್ರಮಾಣ 42% ಇದೆ ಅನ್ನುವಂಥದ್ದು. ಅಂದ್ರೆ ಪ್ರತಿ 100 ಜನರಲ್ಲಿ 6 ಜನರಲ್ಲಿ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ. ಕೇವಲ ಬಂಜೆತನ ಅಂತಂದ್ರೆ ಮಹಿಳೆಯರಲ್ಲಿ ಮಾತ್ರ ಅಲ್ಲ, ಪುರುಷರಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಸಮಸ್ಯೆ ಇದೆ. ಎಷ್ಟೇ ಅಂದ್ರೆ ನಾವು ಮಾಡ್ತಾ ಇರುವಂತ ಆಹಾರ ಪದ್ಧತಿಗಳಾಗಿರ್ಬೋದು, ಅಥವಾ ನಮ್ಮ ಜೀವನ ಶೈಲಿ ಆಗ್ಬೋದು, ಪೊಲ್ಯೂಷನ್ ಅಂದ್ರೆ ವಾತಾವರಣ ಕಲುಷಿತ ಆಗಿರೋದು ಕೂಡ ಈ ಒಂದು ಸಮಸ್ಯೆಗೆ ಪ್ರಮುಖವಾದಂತ ಕಾರಣ ಅನ್ನುವಂತ ಒಂದು ಆತಂಕದ ವಿಚಾರವನ್ನ ಖ್ಯಾತ ವೈದ್ಯರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ
ಪುರುಷರಲ್ಲಿ ಮಹಿಳೆಯರಲ್ಲಿ 40% ಬಂಜೆತನ ಕಾಡ್ತಾ ಇದ್ರೆ ಮತ್ತೆ 40% ಮಹಿಳೆಯರಲ್ಲೂ ಕೂಡ ಕಾಡ್ತಾ ಇದೆ ಅನ್ನುವಂಥದ್ದು. ಇನ್ನು 10% ಯಾವ ಕಾರಣಕ್ಕೆ ಬಂಜೆತನ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇದುವರೆಗೂ ವೈದ್ಯರಲ್ಲಿ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ. ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ದೇಹಕ್ಕೆ ರೆಸ್ಟ್ ಕೊಟ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನುವಂತ ಒಂದು ಸಲಹೆಯನ್ನು ಕೂಡ ವೈದ್ಯರು ಕೊಡ್ತಿದ್ದಾರೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.